ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನ ಪ್ರಜಾಕೀಯ ತುಂಬ ವೇಗವಾಗಿ ಬೆಳಕಿಗೆ ಬರಬೇಕು, ಆಮೇಲೆ ತುಂಬ ಬೇಗ ನಮಗೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಜನರು ಹೇಳ್ತಾ ಇದ್ದಾರೆ ಬಾಯಲ್ಲಿ. ಆದರೆ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಪ್ರಜಾಕೀಯ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ವಿಚಾರ ಏನು ಅಂತದನ್ನು ಹೇಳೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಈ ಪ್ರತಿಯೊಬ್ಬರು ಪ್ರಜಾಕೀಯ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರಾಗಿರ್ತಕ್ಕಂಥ ವಿಚಾರ ಯಾವುದೂ ಸುಳ್ಳಲ್ಲ, ಸತ್ಯ ಮಾತ್ರ ಹೇಳ್ತಾ ಇರೋದು. ಸುಳ್ಳಿನ ಹಿಂದೆ ಹೋಗ್ತಾ ಇದ್ದೀವಿ. ಹಾಗಾಗಿ ಸುಳ್ಳಿನ ಹಿಂದೆ ಹೋಗೋದನ್ನು ಬಿಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ನಾವು ರೀಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಹಾಗೆ ಇವತ್ತಿನ ದಿನ 50,000 ಜನಗಳು ಪ್ರಜಾಕೀಯ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇದು ತುಂಬ ಒಳ್ಳೆಯ ವಿಚಾರ. ಈ 50,000 ಜನಗಳು ಪ್ರತಿಯೊಬ್ಬರು ಕೂಡ ಒಂದೊಂದು ವಿಡಿಯೋಗಳನ್ನು ಮಾಡಿದ್ದೇ ಆದಲ್ಲಿ ಮಿನಿಮಮ್ ಒಂದು ವಾರ ಅಥವಾ 15 ದಿನದಲ್ಲಿ 1 ಕೋಟಿ ರೇಂಜ್ಗೆ ನಾವು ರೀಚ್ ಮಾಡ್ಬೋದು ಜನಗಳಿಗೆ. ಇದು ಬರೀ ಮೊಬೈಲ್ಗಳಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊನ್ನೆ ಯಾವುದೋ ಒಂದು ತಳ ಬುಡ ಇಲ್ಲದೆ ಇರೋ ಕಾಕ್ರೋಚ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದು ಮಾಡಿಬಿಟ್ಟು ಆ್ಯಕ್ಚುಲಿ ಒಂದು ಪಕ್ಷ ಅಂತೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಿದರು. ಆದರೆ ಅದಕ್ಕೆ 2 ಕೋಟಿಗಟ್ಟಲೆ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಆದರೆ ಇದು ರಿಯಲ್ ಆಗಿ 8 ವರ್ಷದಿಂದ ವಿಚಾರಗಳನ್ನ, ಸತ್ಯವಾದ ವಿಚಾರಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ನಮ್ಮ ಜನಗಳಿಗೆ, ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಯಾವುದನ್ನ ನಾವು ಟ್ರೆಂಡ್ ಮಾಡಬೇಕು, ಯಾವ ವಿಚಾರವನ್ನು ನಾವು ಬಳಸ್ಕೋಬೇಕು ಅನ್ನೋದು ನಮ್ಮ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಪೆಟ್ರೋಲ್ ರೇಟ್ ಜಂಪ್ ಆಯಿತು, ಅದು ಜಂಪ್ ಆಯಿತು, ಇದು ಜಂಪ್ ಆಯಿತು ಅಂತ ಮಾತಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಎಂಥ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದ್ರ ಬಗ್ಗೆ ನಾವು ಜವಾಬ್ದಾರಿ ತಗೊಂಡಾಗ ಮಾತ್ರ ನಮ್ಮ ಪ್ರಜಾಕೀಯ ಆಯಿತು, ನಮ್ಮ ವ್ಯವಸ್ಥೆ ಆಯಿತು, ಬದಲಾವಣೆ ಆಗ್ತೈತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಒಂದೊಂದು ವಿಡಿಯೋಗಳನ್ನು ಮಾಡಿ, ನಿಮ್ಮದಾದಂಥ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾವು ಒಂದೊಂದು ವಿಡಿಯೋ ಮಾಡಿದ್ರು ನಮ್ಮ ಸರೌಂಡಿಂಗಲ್ಲಿರ್ತಕ್ಕಂಥ 500,000 ಜನಗಳಿಗೆ ರೀಚ್ ಆಗ್ತದೆ. ಪ್ರತಿಯೊಬ್ಬರು ಕೂಡ ಇದನ್ನು ಒಂದೊಂದು ವಿಡಿಯೋ ಮಾಡಿ ಹಾಕಿ, ಯಾವುದೇ ಒಂದು ಹಂಚಿಕೆ ಇಟ್ಕೋಬೇಡಿ. ಯಾವುದೋ ಒಂದು ರೀಲ್ಸ್ಗಳನ್ನು ವೈರಲ್ ಮಾಡ್ತೀವಿ, ಇಂಥ ಸತ್ಯವಾದ ವಿಚಾರಗಳನ್ನು ವೈರಲ್ ಮಾಡೋದ್ರಿಂದ ನಮ್ಮ ಒಂದು ವ್ಯವಸ್ಥೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ನಾನು ಇಷ್ಟಪಡ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ.